ನಮಸ್ತೆ. ಶರಧಿ ಪಾಕಗೃಹದಲ್ಲಿ ಇವತ್ತೊಂದು ವಿಶೇಷ ರೀತಿಯ ಅಡಿಗೆ ಹೇಗೆ ಮಾಡೋದು ಅಂತ ನೋಡುವ. ಲಂಚು, ಬ್ರಂಚು, ಬ್ರೇಕ್ಫಾಸ್ಟು, ಡಿನ್ನರು ಯಾವ ಸಮಯಕ್ಕೂ ಮಾಡ್ಬೋದಾದ ಅತ್ಯಂತ ರುಚಿಕರ ಅಡುಗೆ ನೋಡುವ. ಮೊದಲಿಗೆ ಸ್ಟವ್ ಆನ್ ಮಾಡುವ. ದಪ್ಪ ಬಾಣಲೆ ತಗೊಂಡು 2 ಸ್ಪೂನು ತುಪ್ಪ ಸೇರಿಸುವ. ತುಪ್ಪಕ್ಕೆ ಲವಂಗ 4-5, ಚಕ್ಕೆ 1 ಪೀಸು, ಚಕ್ಕೆ ಎಲೆ ಅಥವಾ ದಾಲ್ಚಿನ್ನಿ ಎಲೆ 1 ಪೀಸು, ಅರ್ಧ ಸ್ಪೂನು ಜೀರಿಗೆ, ಹಾಫ್ ಕ್ರಶ್ಡ್ ಪೆಪ್ಪರ್, ಇಷ್ಟು ಅನ್ನ ಹಾಕಿದ್ದೇನೆ. ಈಗ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಳೆದು ತಗೊಂಡಿದ್ದೇವೆ. ಒಳ್ಳೆ ಊಟದ ಅಕ್ಕಿಯನ್ನು ಈಗ ಸರಿಯಾಗಿ ಫ್ರೈ ಮಾಡಬೇಕು. ಘಮ ಘಮ ಪರಿಮಳ ಬರ್ತಾ ಇದೆ. ಈಗ ಇನ್ನೊಂದು ಒಲೆಯಲ್ಲಿ ನೀರು ಕುದೀತಾ ಇದೆ. ಈ ಕುದಿಯೋ ನೀರನ್ನು ಈಗ ಅಕ್ಕಿಗೆ ಸೇರಿಸುವ. ಉಪ್ಪು ಹಾಕುವ ಸ್ವಲ್ಪ ಬೇಯುವಾಗ. ಈಗ ಅಕ್ಕಿಯನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡುವ. ಮಿತ್ರರೇ, ಈಗ ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರಿಗೆ ಸೋಂಪು, ಜೀರಿಗೆ, ಕೊತ್ತಂಬರಿ, ಲವಂಗ 4-5, ಚಕ್ಕೆ 1 ಪೀಸು, ಚಕ್ಕೆ ಎಲೆ ಅಥವಾ ದಾಲ್ಚಿನ್ನಿ ಎಲೆ ಚಿಕ್ಕ ಪೀಸು, 8-10 ಒಳ್ಳೆಮೆಣಸು, ಓಮ ಮತ್ತು ಕಸೂರಿ ಮೆಂತಿ, 1 ಪೀಸು ಬ್ಯಾಡಿಗೆ ಮೆಣಸು, ಇಷ್ಟನ್ನು ಹಾಕಿ ರುಬ್ಬಿ ತರುವ. ಅನ್ನ ಇನ್ನೂ ಸ್ವಲ್ಪ ಬೇಯಬೇಕು. ನೀರು ಹಾಕ್ತೇನೆ. 2 ಚಿಕ್ಕ ಚಿಕ್ಕ ಆಲೂಗಡ್ಡೆ ಹೆಚ್ಚಿಟ್ಟಿದ್ದೇನೆ ಅಥವಾ ಬಟಾಟೆ ಹೆಚ್ಚಿಟ್ಟಿದ್ದೇನೆ. 5-6 ಗಂಟೆ ನೆನೆ ಹಾಕಿರುವ ಬಟಾಣಿ ಕಾಳು. ಇಷ್ಟಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸುವ. ಪ್ರೆಷರ್ ಪ್ಯಾನಲ್ಲಿ ಬೇಯಿಸುವ. ಅನ್ನ ಈಗ ಈ ರೀತಿ ಪ್ರೆಸ್ ಮಾಡಿದಾಗ 2 ತುಂಡಾಗ್ತಾ ಇದೆ. ಇಷ್ಟು ಬೆಂದರೆ ಸಾಕು. ಇನ್ನೀಗ ಪುನಃ ಇನ್ನೊಂದು ಸತಿ ನೀರು ಹಾಕಿ ಕುದಿಸಿ ಸ್ಟಾರ್ಚ್ ತೆಗಿಯೋಣ. ಜಸ್ಟ್ ಬಾಯ್ಲಿಂಗ್ ಸ್ಟಾರ್ಟ್ ಆಗುವಾಗ ಆಫ್ ಮಾಡಬೇಕು. ಇಮ್ಮಿಡಿಯೇಟ್ ಸ್ಟಾರ್ಚ್ ಸಪ್ರೇಟ್ ಮಾಡಬೇಕು ಅನ್ನದಿಂದ. ಮಿತ್ರರೇ, ಈ ಅನ್ನವನ್ನು ನಾವು ಬೇರೆ ಬೇರೆ ರೀತಿ ಅಡಿಗೆಯಲ್ಲಿ ಯೂಸ್ ಮಾಡೋದು ಅಥವಾ ಹಾಗೆ ಯೂಸ್ ಮಾಡ್ಬೋದು. ಸಿಂಪ್ಲಿ ದ ಬೆಸ್ಟ್ ಟೇಸ್ಟಿ ರೈಸ್ ಸೂಪ್ ಇದು. ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಿಂದ ಲಂಚು, ಬ್ರೇಕ್ಫಾಸ್ಟ್, ಡಿನ್ನರ್ ಯಾವಾಗ ಬೇಕಾದರೂ ತಟ್ಟನೆ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ತುಂಬ ತಂಪಾಗಿದೆ. ಅಡಿಗೆ ಇನ್ನೂ ಮುಗಿಯುವಲ್ಲಿವರೆಗೆ ಹಾಟ್ ಕೇಸಲ್ಲಿ ಇಡುವ ಈ ಸೂಪನ್ನು, ರೈಸ್ ಸೂಪ್. ಸ್ವಲ್ಪ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಹಾಕುವ. ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕ್ತೇನೆ. ಸೆಲ್ಫ್ ಕುಕ್ಕಿಂಗ್, ಈಸಿ ಕುಕ್ಕಿಂಗ್. ಬ್ಯಾಚುಲರ್ಸು, ಬಿಗಿನರ್ಸು, ಸ್ಟೂಡೆಂಟ್ಸ್ ಎಲ್ಲ ಅವರವರ ಕುಕ್ಕಿಂಗ್ ಟೈಮಲ್ಲಿ ದಿಸ್ ಈಸ್ ದ ಬೆಸ್ಟ್ ಚಾಯ್ಸ್. ರೈಸ್ ಸೂಪ್ ಇಸ್ ದ ಬೆಸ್ಟ್ ಚಾಯ್ಸ್. ಇದರ ಜೊತೆ ಅನ್ನ ಸಿಕ್ಕಿದ್ರಲ್ಲಿ ನಾವು ಬೇರೆ ಮಸಾಲ ರೈಸ್, ಪಲಾವ್ ಇಂಥದ್ದನ್ನೆಲ್ಲ ಕೂಡ ಜೊತೆಯಾಗಿ ಮಾಡ್ಬೋದು. ಮಸಾಲ ರೈಸ್ ನುಗ್ಗೆ ಸೊಪ್ಪಿನಿಂದ ಸ್ಟಾರ್ಟ್ ಮಾಡೋದು ನಾವೀಗ. 2 ಸ್ಪೂನು ತುಪ್ಪ ಬಿಸಿ ಮಾಡುವ. ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡುವ. ಹಾಗೆ ಮಿಕ್ಸಿಯಲ್ಲಿರುವ ಪೌಡರ್ಡ್ ಮಸಾಲೆ ಸೇರಿಸುವ. ಏಲಕ್ಕಿ, ಅರಿಶಿನ ಪುಡಿ ಹಾಕುವ. ಒಂದು ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತಾ ಬೇಯಿಸಿದ ಆಲೂಗಡ್ಡೆ, ಬಟಾಣಿಯನ್ನು ಇದರ ಜೊತೆ ಸೇರಿಸುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನುಗ್ಗೆ ಸೊಪ್ಪು ಸೇರಿಸೋದು. ನುಗ್ಗೆ ಸೊಪ್ಪು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾಗೆ ಬೇಯ್ತದೆ. ರೈಸ್ ಸೂಪಿನಲ್ಲಿ ಸ್ಟಾರ್ಚ್ ತೆಗೆದು ಉಳಿದ ಅನ್ನ ಈಗ ಮಿಕ್ಸ್ ಮಾಡುವ. ಭಾರಿ ರುಚಿಯ ಒಂದು ಸೂಪಿನ ಜೊತೆಗೆ ನಾವೀಗ ಮಸಾಲ ರೈಸ್, ನುಗ್ಗೆ ಸೊಪ್ಪು ಮಸಾಲ ರೈಸ್ ಕೂಡ ರುಚಿಯಾಗಿ ತಯಾರಾಗಿದೆ. ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸುವ. 2 ರುಚಿಕರವಾದ ಅಡಿಗೆಯನ್ನು ನಾವು ಒಂದೇ ಅಡಿಗೆಯಲ್ಲಿ ಮಾಡಿದ್ದೇವೆ. ರೈಸ್ ಸೂಪ್ ಮತ್ತು ನುಗ್ಗೆ ಸೊಪ್ಪು ಮಸಾಲ ರೈಸ್ ಮಾಡೋಣ, ಎಂಜಾಯ್ ಮಾಡೋಣ.